ಮನುಷ್ಯನ ಹೊರನೋಟವನ್ನ ನೋಡೋದಿಲ್ಲ, ಹೃದಯವನ್ನ ನೋಡ್ತಾನೆ. ದಾವೀದನ ಜೀವನ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಆಗಿದೆ. ಅವನು ಅರಮನೆಯಲ್ಲಿ ಅಲ್ಲ, ಅರಣ್ಯದಲ್ಲಿ ಬೆಳೆದಂತ ವ್ಯಕ್ತಿ. ಅವನು ರಾಜಕುಮಾರನಲ್ಲ, ಒಬ್ಬ ಸಾಮಾನ್ಯ ಕುರುಬನಾಗಿದ್ದನು. ಆದರೆ ದೇವರು ಅವನನ್ನ ಆಯ್ಕೆ ಮಾಡಿ ಇಸ್ರಾಯೇಲಿನ ರಾಜನನ್ನಾಗಿ ಮಾಡಿದನು. ಸ್ನೇಹಿತರೆ, ಮೊದಲು ದೇವರು ಹೊರನೋಟ ಅಲ್ಲ, ಹೃದಯವನ್ನ ನೋಡ್ತಾನೆ. ರಾಜನಾದಂಥ ಸೌಲನು ದೇವರಿಗೆ ಅವಿಧೇಯನಾದಂಥ ಕಾರಣ ದೇವರು ಹೊಸ ರಾಜನನ್ನ ಆಯ್ಕೆ ಮಾಡಲು ಸಮುವೇಲನನ್ನ ಕಳುಹಿಸಿದನು. ಈಶಾಯನ ಎಲ್ಲಾ ಬಲಿಷ್ಠ ಮತ್ತು ಸುಂದರ ಮಕ್ಕಳನ್ನ ನೋಡಿದಾಗ ಸಮುವೇಲನಿಗೆ ಅವರಲ್ಲಿಯೇ ರಾಜನಿರಬಹುದು ಅಂತ ಅನ್ನಿಸ್ತು. ಆದ್ರೆ ದೇವರು ಹೇಳಿದ್ರು, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನ ನೋಡದೆ ಹೃದಯವನ್ನೇ ನೋಡ್ತಾನೆ. ಕೊನೆಗೆ ಹೊಲದಲ್ಲಿ ಕುರಿಗಳನ್ನ ಮೇಯಿಸ್ತಿದ್ದಂತ ದಾವೀದನನ್ನ ಕರೆಸಿದ್ರು. ದೇವರು ಅವನನ್ನೇ ಆಯ್ಕೆ ಮಾಡಿದ್ರು. ಸ್ನೇಹಿತರೆ, ಇಂದು ಜನರು ನಿಮ್ಮ ವಿದ್ಯೆ, ಸ್ಥಾನಮಾನ, ಸಂಪತ್ತು, ರೂಪ ಇವುಗಳನ್ನ ನೋಡಬಹುದು. ಆದ್ರೆ ದೇವರು ನಿಮ್ಮ ಹೃದಯವನ್ನ ನೋಡ್ತಾನೆ. ನಿಮ್ಮ ಹೃದಯ ದೇವ್ರ ಕಡೆ ಇದೆಯಾ? ನೀವು ನಿಷ್ಠೆಯಿಂದ ದೇವರನ್ನ ಪ್ರೀತಿಸ್ತಾ ಇದ್ದೀರಾ? ಎರಡನೇದಾಗಿ, ಸಣ್ಣ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ರಿ. ದಾವೀದನು ರಾಜನಾಗುವಂತ ಮೊದಲು ಕುರುಬನಾಗಿದ್ದ. ಅವನು ತನ್ನ ತಂದೆಯ ಕುರಿಗಳನ್ನ ಪ್ರಾಮಾಣಿಕವಾಗಿ ನೋಡ್ಕೊಳ್ತಾ ಇದ್ದ. ಕುರಿಗಳನ್ನ ಕಾಯುವಂತ ಕೆಲಸ ಜನರಿಗೆ ಸಣ್ಣದಾಗಿ ಕಾಣಬಹುದು, ಆದ್ರೆ ದೇವರಿಗೆ ಅದು ಮಹತ್ವವಾಗಿತ್ತು. ದಾವೀದನು ತನ್ನ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡ್ದ. ಹಾಗಾಗಿ ನೀವು ದೊಡ್ಡ ಸೇವೆಗಾಗಿ ಕಾಯುವಂತ ಮುಂಚೆ ಸಣ್ಣ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಸಣ್ಣ ಸೇವೆ, ಸಣ್ಣ ಜವಾಬ್ದಾರಿ, ಸಣ್ಣ ಅವಕಾಶ ಇವುಗಳಲ್ಲಿ ನಿಷ್ಠರಾಗಿರುವಂತವರನ್ನ ದೇವರು ಎತ್ತರಕ್ಕೆ ಏರಿಸ್ತಾನೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು. ಮೂರನೇದಾಗಿ, ಗುಪ್ತ ಸ್ಥಳದಲ್ಲಿ ಪಡೆದ ವಿಜಯಗಳು ಸಾರ್ವಜನಿಕ ವಿಜಯಗಳಿಗೆ ಸಿದ್ಧಪಡಿಸ್ತವೆ. ದಾವೀದನು ಗೋಲಿಯಾತನನ್ನ ಎದುರಿಸುವ ಮೊದಲು ಸಿಂಹ ಮತ್ತು ಕರಡಿಯನ್ನ ಎದುರಿಸಿದ್ದ. ಅವನು ಹೇಳ್ತಾನೆ, 1 ಸಮುವೇಲ 17ನೇ ಅಧ್ಯಾಯ 37ನೇ ವಚನ, ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಂದ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು. ದೇವರು ದಾವೀದನನ್ನ ಗುಪ್ತವಾಗಿ ತರಬೇತಿ ಮಾಡ್ತಾ ಇದ್ದ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿರುವಂತ ಸಣ್ಣ ಪರೀಕ್ಷೆಗಳು ವ್ಯರ್ಥ ಅಲ್ಲ. ಇಂದು ನೀವು ಎದುರಿಸ್ತಾ ಇರುವಂತ ಸಮಸ್ಯೆಗಳು ನಾಳೆ ದೊಡ್ಡ ವಿಜಯಗಳಿಗೆ ಸಿದ್ಧತೆ ಆಗಿರಬಹುದು. ದೇವರು ಮೊದಲು ನಿಮ್ಮ ವ್ಯಕ್ತಿತ್ವವನ್ನ ಕಟ್ತಾನೆ, ನಂತರ ನಿಮ್ಮ ಸ್ಥಾನವನ್ನ ಹೆಚ್ಚಿಸ್ತಾನೆ. 4ನೇದಾಗಿ, ನಂಬಿಕೆಯು ಭಯವನ್ನ ಜಯಿಸ್ತದೆ. ಗೋಲಿಯಾತನು ಸುಮಾರು 9 ಅಡಿ ಎತ್ತರದ ಯೋಧನಾಗಿದ್ದ. ಎಲ್ಲರೂ ಭಯಪಟ್ರು, ಆದ್ರೆ ದಾವೀದನು ದೇವರ ಮೇಲೆ ಭರವಸೆ ಇಟ್ಟ. 1 ಸಮುವೇಲ 17ನೇ ಅಧ್ಯಾಯ 47ನೇ ವಚನ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿಯೂ ಗೋಲಾತ್ಯರಿರಬಹುದು. ಸಾಲ, ಅನಾರೋಗ್ಯ, ಕುಟುಂಬ ಸಮಸ್ಯೆ, ನಿರುದ್ಯೋಗ, ನಿರಾಶೆ. ಆದ್ರೆ ದೇವ್ರು ನಿಮ್ ಕಡೆ ಇದ್ರೆ ಯಾವುದೇ ಗೋಲಿಯಾತ ದೊಡ್ಡವನಲ್ಲ. ನಂಬಿಕೆ ಭಯಕ್ಕಿಂತ ದೊಡ್ಡದು. ಕೊನೆಯದಾಗಿ, ದಾವೀದನು ರಾಜನಾದದ್ದು ತನ್ನ ಶಕ್ತಿಯಿಂದಲ್ಲ, ದೇವರ ಕೃಪೆಯಿಂದ. ದೇವರು ಕುರುಬನಾಗಿದ್ದಂಥ ದಾವೀದನನ್ನ ರಾಜನನ್ನಾಗಿ ಮಾಡಿದ್ರು. ಇಂದು ದೇವರು ಸಾಮಾನ್ಯ ಜನರನ್ನ ಅಸಾಮಾನ್ಯ ಉದ್ದೇಶಗಳಿಗಾಗಿ ಬಳಸ್ತಾನೆ. ಆದ್ದರಿಂದ ನಿಮ್ಮ ಹೃದಯವನ್ನ ದೇವರಿಗೆ ಕೊಡಿ. ಸಣ್ಣ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ರಿ. ಪರೀಕ್ಷೆಗಳಲ್ಲಿ ಧೈರ್ಯವಾಗಿರ್ರಿ. ದೇವರ ಸಮಯಕ್ಕಾಗಿ ಕಾಯಿರಿ. ಕುರುಬನನ್ನ ರಾಜನನ್ನಾಗಿ ಮಾಡಿದಂಥ ದೇವರು ನಿಮ್ಮ ಜೀವನವನ್ನು ಕೂಡ ತನ್ನ ಮಹಿಮೆಗೆ ಉಪಯೋಗಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.